Littering in public places is injurious to the environment. ಹಾಯ್ ಹೆಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಹಾಲಿಡೇ ಮೇನಿಯಾ. ಮತ್ತೊಂದು ಇಂಟ್ರೆಸ್ಟಿಂಗ್ ಅಂಡ್ ಎಕ್ಸೈಟಿಂಗ್ ಟ್ರಿಪ್ ಜೊತೆಗೆ ನಿಮ್ಮ ಮುಂದೆ ಇದ್ದೀವಿ. ಇವತ್ತು ಶನಿವಾರ ಸುಮಾರು 11 ಗಂಟೆ ಸಮಯ. ಮಾನ್ಯ ಈಗಷ್ಟೇ ಸ್ಕೂಲ್ ಮುಗಿಸ್ಕೊಂಬಂದ್ಲು. ಅವಳು ಮನೆಗೆ ಬರ್ತಿದ್ದಂಗೆನೇ ಬೇಗ ದೋಸೆ ಮಾಡ್ಕೊಂಡು ತಿಂದ್ಬಿಟ್ಟು ಬ್ಯಾಗ್ಸ್ನ ಕ್ವಿಕ್ಕಾಗಿ ಒಂದಿನಕ್ಕಾಗೋಷ್ಟ್ರ ಮಟ್ಟಿಗೆ ಪ್ಯಾಕ್ ಮಾಡಿಕೊಂಡು ಒಂದು ಅನ್ಪ್ಲ್ಯಾನ್ಡ್ ಜರ್ನಿಲಿ ನಾವು ಹೊರಟಿದ್ದೀವಿ. ಹೋಟೆಲ್ ಬುಕ್ ಮಾಡಿಲ್ಲ, ಡೆಸ್ಟಿನೇಷನ್ ಡಿಸೈಡ್ ಆಗಿಲ್ಲ, ರೋಡ್ ಮೇಲೆ ಕುತ್ಕೊಂಡು ಡಿಸೈಡ್ ಮಾಡಿದ್ವಿ ಎಲ್ಲಿಗೆ ಹೋಗಬೇಕು ಅಂತ ಅಂದ್ಬಿಟ್ಟು. ನೀವು ಈ ಜರ್ನಿನಲ್ಲಿ ನಮ್ಮ ಜೊತೆ ಇದ್ದೀರಾ. ಈಗಾಗಲೇ ಕ್ರ್ಯಾಕರ್ಸ್ಗಳ ಅಂಗಡಿಗಳ ಸಾಲನ್ನು ನೋಡ್ತಾ ನಿಮಗೆ ಗೊತ್ತಾಗಿರಬೇಕು ನಾವು ಹೊಸೂರು ರೋಡಲ್ಲಿದ್ದೀವಿ ಅಂತ. ಹೊಸೂರು ರೋಡು ಕೃಷ್ಣಗಿರಿ ರೋಡ್ ಕಡೆಗೆ ನಮ್ಮ ಪಯಣ ಶುರುವಾಗಿದೆ. ಆದರೆ ನಾವು ಹೋಗ್ತಾ ಇರೋದು ಎಲ್ಲಿಗೆ ಅನ್ನೋ ಕ್ವೆಶ್ಚನ್ ಮಾರ್ಕ್ನೊಂದಿಗೆ ಈ ಜರ್ನಿನ ಕಂಟಿನ್ಯೂ ಮಾಡೋಣ. ತಮಿಳ್ನಾಡಿಗೆ ಬಂದು ಇಲ್ಲಿನ ಊಟನ ಸವಿದಿರ ಇರೋದಕ್ಕಾಗತ್ತಾ? ಸರ್ವಣ ಭವನಲ್ಲಿ ಒಂದು ಕ್ವಿಕ್ ಸ್ಟಾಪ್ನ ತಗೊಂಡು ಬೇಗ ಅಲ್ಲಿನ ಫುಲ್ ವೆಜ್ ಥಾಲಿನ ತಗೊಂಡ್ವಿ. ಆ್ಯಂಡ್ ಪ್ರತಿಯೊಂದು ಟೇಸ್ಟಿಯಾಗಿತ್ತು. ಬಾಳೆ ಎಲೆ ಮೇಲೆ ಬಿಸಿ ಅನ್ನ, ತುಪ್ಪ, ಸಾಂಬಾರು, ಪಲ್ಯ, ವಾಹ್! ತುಂಬ ಊಟ ಮಾಡಿ ನಮ್ಮ ಜರ್ನಿನ ಈ ಸುಂದರವಾದ ಹೈವೇ ಮೇಲೆ ಕಂಟಿನ್ಯೂ ಮಾಡಿದ್ವಿ. ಸುತ್ತಲೂ ಹಸಿರಿನ ಸಂಭ್ರಮ. ಮಳೆಗಾಲ ಆಗಿದ್ದರಿಂದ ಅಲ್ಲಲ್ಲಿ ತುಂತುರು ಮಳೆ ಹನಿ ಮತ್ತು ಕಪ್ಪು ಮೋಡಗಳು ಚದರಿದಂತಹ ಒಂದು ವಾತಾವರಣ. ಹಾಗೇನೇ ಈ ಸುಂದರವಾದ ಹೈವೇ ನಮ್ಮನ್ನು ಕೈ ಬೀಸಿ ಕರೀತಾ ಇತ್ತು. ಕೃಷ್ಣಗಿರಿ ಧರ್ಮಪುರಿ ರೋಡ್ ಮೇಲಂತೂ ಮಾವಿನ ಹಣ್ಣಿನ ಸಂಭ್ರಮ. ಎಲ್ಲಿ ನೋಡಿದ್ರೂ ಮಾವಿನ ಹಣ್ಣಿನ ಅಂಗಡಿಗಳು ಕಾಣಿಸ್ತಾ ಇತ್ತು. ಸೊ ನಾವೇನು ತಗೊಂಡ್ಲಿಲ್ಲ, ಯಾಕೆಂದ್ರೆ ಈಗಾಗಲೇ ನಾವು ಮಾವಿನ ಹಣ್ಣು ಚೆನ್ನಾಗೇ ತಿಂದಿದ್ದೀವಿ ಮೇ ಪೂರ್ತಿಯಾಗಿ. ಎಲ್ಲೆಲ್ಲೂ ಹಸಿರಿನ ಸಂಭ್ರಮ, ದೊಡ್ಡ ಬೆಟ್ಟ ಗುಡ್ಡಗಳು. ಈ ಜರ್ನಿ ಅಂತೂ ತುಂಬಾ ಎಪಿಕ್ ಆ್ಯಂಡ್ ಬ್ಯೂಟಿಫುಲ್ ಆಗಿತ್ತು. ಆ್ಯಂಡ್ ಇನ್ನೂ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅನ್ನೋದು ನಾನು ನಿಮಗೆ ಹೇಳಿಲ್ಲ ಅಲ್ವಾ? ಸಿಕ್ಸ್ 48 ಕಿಲೋಮೀಟರ್ಸ್ 12 ಅವರ್ಸ್ನ ಲಾಂಗ್ ಜರ್ನಿ ಮೇಲೆ ನಾವು ಹೋಗ್ತಾ ಇರೋದು ಬ್ಯಾಂಗ್ಳೂರ್ ಟು ಕನ್ಯಾಕುಮಾರಿ. ಈ ಸಲ ಕನ್ಯಾಕುಮಾರಿ ಇಟ್ ವಾಸ್ ಅನ್ ಅನ್ಪ್ಲ್ಯಾನ್ಡ್ ಟ್ರಿಪ್. ನಾವು ಏನೂ ಯೋಚನೆ ಮಾಡಿರಲಿಲ್ಲ, ಏನೂ ಬುಕ್ಕಿಂಗ್ ಆಗಿರಲಿಲ್ಲ, ಎಲ್ಲಿ ಹೋಗಿ ಉಳ್ಕೊಬೇಕು ಅನ್ನೋದ್ರ ಐಡಿಯಾ ಇಲ್ಲ. ತುಂಬ ವರ್ಷ ಆದಮೇಲೆ ಈ ರೀತಿಯಾದಂತಹ ಅಚಾನಕ್ ಟ್ರಿಪ್ನ ಮಾಡ್ತಾ ಇದ್ದೀವಿ. ಆ್ಯಂಡ್ ದಿಸ್ ಇಸ್ ರಿಯಲಿ ಥ್ರಿಲ್ಲಿಂಗ್. ವಾವ್! ವಿಂಡ್ಮಿಲ್ದು ರೆಕ್ಕೆಗಳು ನೋಡಿ ಎಷ್ಟು ಉದ್ದ ಇದೆ ಅಂತ. ದಾರಿ ಉದ್ದಕ್ಕೂ ಇದು ನಮಗೆ ಕಾಣಿಸಿಕ್ತಾ ಇದೆ. ಲಾರಿಗಳೆಲ್ಲನೂ ರೋಡ್ ಸೈಡಲ್ಲಿ ನಿಲ್ಸ್ಕೊಂಡ್ಬಿಟ್ಟಿದ್ದಾರೆ. ಒಂದು ಕ್ವಿಕ್ ಈವ್ನಿಂಗ್ ಬ್ರೇಕ್ ತೊಗೊಂಡ್ವಿ. ಅಲ್ಲೇನೇ ಒಂದು ಟೀ ಕುಡಿತಾ ಹೊಲದಲ್ಲಿದ್ದಂತಹ ಪೀಕಾಕ್ಸ್ಗಳನ್ನು ನೋಡೋದೇ ಒಂದು ಸಂಭ್ರಮ. ನಿಮ್ಗೆ ಅಲ್ಲಿ ಒಂದು ರೆಕ್ಕೆ ಬಿಚ್ಚಿ ಗರಿ ಬಿಚ್ಚಿ ಡ್ಯಾನ್ಸ್ ಮಾಡ್ತಾ ಇರೋ ನವಿಲ್ ಕಾಣಿಸ್ತಾ ಇದೆಯಾ? ಸೊ ಈ ನವಿಲನ್ನು ಎಷ್ಟೊತ್ತವರೆಗೂ ನೋಡಿಕೊಂಡು ಖುಷಿ ಪಟ್ವಿ ಅಂದರೆ ಆ ಹೊಲದ ತುಂಬಾ ಎಷ್ಟೊಂದು ನವಿಲುಗಳಿದ್ವು. ಹಾಗೆ ಬ್ಯೂಟಿಫುಲ್ ಬರ್ಡ್ಸ್ಗಳಿತ್ತು. ಯಾವುದೋ ಬರ್ಡ್ಸ್ ಪ್ಯಾರಡೈಸ್ಗೆ ಬಂದಿರೋ ಹಾಗೆ ಫೀಲ್ ಆಗ್ತಿತ್ತು.
Guys, it's around 5:20 in the evening and ನಮ್ಮ ಜರ್ನಿ ಇನ್ನೂ ಕಂಟಿನ್ಯೂ ಆಗ್ತಾ ಇದೆ. ಎನಿ ಗೆಸಸ್ ವೇರ್ ವಿ ಆರ್ ಹೆಡಿಂಗ್ ಟು? ಸೊ ಈಗಾಗಲೇ ನಿಮಗೆ ತಮ್ನೇಲ್ ನೋಡಿ ಗೊತ್ತಾಗಿರುತ್ತೆ. ವಿ ಆರ್ ಗೋಯಿಂಗ್ ಟು ವರ್ಡ್ಸ್ ಎಲ್ಲಿ ಮಾನ್ಯ? ಎಲ್ಲಿ? Kanyakumari. Okay. Where are we heading to, Mr. Harsha? Rameshwaram. The plan was different, Alva, when we started. I didn't let you know the plan. Oh, so what is the plan? Is it Rameshwaram or Kanyakumari? Actually, we are on a trip which is unplanned, totally unplanned. So ಮಾನ್ಯನ್ ಸ್ಕೂಲು ಇವತ್ತು 10 o'clock ಮುಗೀತು. ಅವಳನ್ನ ಪಿಕಪ್ ಮಾಡ್ಕೊಂಡು ಮನೆಗೆ ಬಂದು ಕ್ವಿಕ್ ಆಗಿ ದೋಸೆ ತಿಂದು ಇಮ್ಮಿಡಿಯೇಟ್ ಆಗಿ ಎಲ್ಲಾದ್ರೂ ಹೋಗೋಣ ಅಂತ ಪ್ಲಾನ್ ಮಾಡಿದವರು ಹಾಗೇನೆ ಕ್ವಿಕ್ ಆಗಿ ಮನೇಲಿ ಕೈಗೆ ಸಿಕ್ಕಿದ ಬಟ್ಟೆನ ತೆಗೆದು ಒನ್ ಡೇ ಟ್ರಿಪ್ಗೆ ಆಗಂಗೆ ಪ್ಯಾಕ್ ಮಾಡಿಕೊಂಡು ನಾವು 3 ಜನ ಹೊರಟಿದೀವಿ ನಮ್ಮ ಹೈಲಕ್ಸ್ ಅಲ್ಲಿ. ಅಂಡ್ ಇಟ್ ಇಸ್ ಅನ್ ಟೋಟಲಿ ರಾ ಅನ್ಪ್ಲಾನ್ಡ್ ಟ್ರಿಪ್. ನಾವ್ ಎಲ್ಲಿಗೆ ಹೋಗ್ತಿದೀವಿ ಅನ್ನೋದು ಇಲ್ಲಿವರೆಗೂ ಡಿಸೈಡ್ ಆಗಿಲ್ಲ. ಕನ್ಯಾಕುಮಾರಿ ರೋಡ್ ಏನೋ ಹಿಡಿದಿದೀವಿ, ಬಟ್ ಎಲ್ಲಿಗೆ ಹೋಗ್ತೀವಿ? ಕನ್ಯಾಕುಮಾರಿಗೆ ಹೋಗಿ ತಲುಪ್ತೀವಾ ಅಥವಾ ಇವ್ರು ಹೇಳ್ದಂಗೆ ಏನಾದ್ರು ರಾಮೇಶ್ವರಂಗೆ ಹೋಗ್ತೀವಾ? ಐ ಹ್ಯಾವ್ ನೋ ಕ್ಲೂ. ನೋಡೋಣ ನಮ್ಮ ಇವತ್ತಿನ ಡೆಸ್ಟಿನೇಷನ್ ಏನಾಗಿರುತ್ತೆ ಅನ್ನೋದು ಒಂದು ಬಿಗ್ ಕ್ವೆಶ್ಚನ್ ಮಾರ್ಕ್ ಆಗಿದೆ. ಸೊ ಈ ಜರ್ನಿನಲ್ಲಿ ನೀವು ಕೂಡ ನಮ್ಮ ಜೊತೆನಲ್ಲಿ ಇರ್ತೀರಾ. ಲೆಟ್ ಅಸ್ ಸಿ ವೇರ್ ವಿ ಆರ್ ಹೆಡಿಂಗ್ ಟು. ಅಲ್ಲಿ ದೂರದಲ್ಲಿ ಪೀಕಾಕು ಗರಿಗೆದರಿ ಡ್ಯಾನ್ಸ್ ಮಾಡ್ತಾ ಇದೆ. ವಾವ್, ಎಂತ ಸುಂದರವಾದ ದೃಶ್ಯ. ಅಂಡ್ ಐ ವಾಸ್ ಸೋ ಹ್ಯಾಪಿ. ತರಾವರಿ ಪಕ್ಷಿಗಳು, ಚಿಲಿಪಿಲಿ ಕಲರವ, ಕಲರ್ಫುಲ್ ಆಗಿದ್ದಂತಹ ಪೀಕಾಕ್ನ ಡ್ಯಾನ್ಸು. ವಾವ್, ಇಟ್ ವಾಸ್ ಅ ವಂಡರ್ಫುಲ್ ಈವ್ನಿಂಗ್ ವಿತ್ ಅ ಕಪ್ ಆಫ್ ಹಾಟ್ ಕಾಫಿ. ಈಗಷ್ಟೇ ಒಂದು ಪುಟ್ಟ ಕಾಫಿ ಬ್ರೇಕ್ ತಗೊಂಡ್ವಿ ಅಂಡ್ ಅಲ್ಲಿ ನಮ್ಗೆ ಪೀಕಾಕ್ಸ್ ಕಾಣಿಸ್ತು. ಈಗಷ್ಟೇ ನಿಮ್ಗೆ ವಿಜುವಲ್ಸ್ ನ ತೋರಿಸಿದೆ. ಸೊ ಈಗ ನಾವು ಸೇಲಂ ಅಲ್ಲಿದ್ದೀವಿ ಅಂಡ್ ಸೇಲಂ ಅಲ್ಲೇನೆ ನಾನು ಎಂಫಿಲ್ ಮಾಡಿದ್ದು. ಸೊ ಇವರು ಮದುವೆ ಆದ ಹೊಸದ್ರಲ್ಲಿ ಇವ್ರನ್ನ ಕರ್ಕೊಂಬರ್ತಾ ಇದ್ದೆ ನನ್ನ ಕಾನ್ವೊಕೇಶನ್ ಸರ್ಟಿಫಿಕೇಟ್ಗೆ, ಹಾಗೇನೆ ನಂದು ಮಾರ್ಕ್ಸ್ ಕಾರ್ಡ್ ಇಸ್ಕೊಂಡು ಹೋಗೋದಕ್ಕೆ ಅಂತ ಅಂದ್ಬಿಟ್ಟು. ಸೊ ಆ ಮೆಮೊರೀಸ್ಗಳು ಹಾಗೆ ರಿಫ್ರೆಶ್ ಆಗ್ತಾ ಇತ್ತು. ಅಂಡ್ ಎಕ್ಸಾಮ್ ಬರೆಯೋದಕ್ಕಂತೂ ನನ್ನ ಮಮ್ಮಿ ಜೊತೆ ಬ್ಯಾಂಗ್ಳೂರಿಂದ ಟ್ರಾವೆಲ್ ಮಾಡ್ಕೊಂಡು ಬರ್ತಾ ಇದ್ದೆ ಸೇಲಮಲ್ಲಿ ಎಕ್ಸಾಮ್ ಬರೆಯೋದಕ್ಕೆ ಅಂತ ಅಂದ್ಬಿಟ್ಟು. ಸೊ ಆಲ್ ದೋಸ್ ಮೆಮೊರೀಸ್ ಆರ್ ಜಸ್ಟ್ ರಿಫ್ರೆಶಿಂಗ್ ಇನ್ ದ ಮೈಂಡ್. ಸನ್ಸೆಟ್ ನೋಡೋದಕ್ಕೆ ಅಂತ ಇವ್ರು ಕೆಳಗಡೆ ಇಳಿದ್ರು. ಜಸ್ಟ್ ಲುಕ್ ಎಟ್ ದ ಸನ್ಸೆಟ್ ದೇರ್. ವಾವ್, ಅಮೇಜಿಂಗ್. This is all random road trips are about, and take a look at the sunset. ಕನ್ಯಾಕುಮಾರಿಲಿ ಸನ್ಸೆಟ್ ನೋಡಬೇಕು ಅನ್ನೋದು ನಮ್ಮ ಇಂಟೆನ್ಷನ್ ಆಗಿತ್ತು, ಅದಾಗಲಿಲ್ಲ. ಬಟ್ ಜಸ್ಟ್ ಲುಕ್ ಅಟ್ ದಿಸ್ ಫ್ಯಾಬ್ಯುಲಸ್ ಸನ್ಸೆಟ್. ಆರ್ ಆನ್ ಆರ್ ರೋಡ್ ಟ್ರಿಪ್ ಟು ಕನ್ಯಾಕುಮಾರಿ. ರೋಡ್ ಮೇಲೆ ಒಂದು ಒಳ್ಳೆ ಸನ್ಸೆಟ್ ಪಾಯಿಂಟ್ ಅಲ್ಲಿ ಗಾಡಿನ ನಿಲ್ಲಿಸ್ಕೊಂಡು ವಿ ಆರ್ ಜಸ್ಟ್ ಹ್ಯಾವಿಂಗ್ ಬ್ಯೂಟಿಫುಲ್ ಸನ್ಸೆಟ್ ಟೈಮ್. ಸೊ ಮಾನ್ಯ ಕಾರ್ ಒಳಗೆ ಕೂತು ಸನ್ಸೆಟ್ ಎಂಜಾಯ್ ಮಾಡ್ತಾ ಇದ್ದಾಳೆ. ವಿ ಆರ್ ಬ್ಯಾಕ್ ಟು ದ ಕಾರ್ ಟು ಸ್ಟಾರ್ಟ್ ಆರ್ ಡ್ರೈವ್.
ಸುಂದರವಾದ ಸನ್ಸೆಟ್ನ ಎಂಜಾಯ್ ಮಾಡ್ತಾ ನಾವು ನಮ್ಮ ಜರ್ನಿನ ಕನ್ಯಾಕುಮಾರಿ ಕಡೆಗೆ ಕಂಟಿನ್ಯೂ ಮಾಡಿದ್ವಿ. ಸೊ ಟೋಲ್ ಕಟ್ಬಿಟ್ಟು ಮುಂದೆ ನಮ್ಮ ಪಯಣ ಹಾಗೆ ಸಾಗಿತ್ತು. ಹಾಗೆ ಹೋಗ್ತಾ ಕಾವೇರಿ ರಿವರ್ ಬ್ರಿಡ್ಜ್ ಮೇಲೆ ಹಾದು ಹೋದ್ವಿ. ಸುತ್ತಲೂ ಕಾವೇರಿ ನದಿ ತೀರ. ಸೊ ಇಲ್ಲಿ ನಾವು ನದಿ ಒಣಗಿರೋದನ್ನು ನೋಡ್ತಾ ಇದ್ದೀವಿ. ಬೆಂಗಳೂರು ಕಡೆ ಎಲ್ಲನೂ ಅಷ್ಟು ಜೋರಾಗಿ ಮಳೆ ಬರ್ತಾ ಇದೆ, ನೀರು ತುಂಬಿ ತುಳುಕ್ತಾ ಇದೆ. ಆದರೆ ಇಲ್ಲಿ ಯಾಕೋ ತುಂಬ ಡ್ರೈ ಆಗಿತ್ತು, ನದಿ ಬತ್ತೋದಂಗಿತ್ತು. ಅಷ್ಟು ದೊಡ್ಡ ನದಿ ನೀರೇ ಇಲ್ದಂಗೆ ತುಂಬ ಡ್ರೈ ಅನ್ನಿಸ್ತಾ ಇತ್ತು. ರಾತ್ರಿ 7 ಗಂಟೆ ಸಮಯ, ಡಿನ್ನರ್ಗೆ ಅಂತ ಅಂದ್ಬಿಟ್ಟು ಒಂದೊಳ್ಳೆ ರೆಸ್ಟೋರೆಂಟ್ ಹುಡುಕ್ತಾ ಇದ್ದೀವಿ. ತಮಿಳ್ನಾಡು ಬಂದ್ಬಿಟ್ಟು ಒಳ್ಳೆ ಪೊಂಗಲ್ಲು ಮತ್ತು ಇಡಿಯಪ್ಪಂ ತಿಂದಿಲ್ಲ ಅಂದರೆ ಹೇಗೆ. ಸೊ ನಮಗಿಲ್ಲಿ ಸರ್ವಣ ಭವನ್ ಕಾಣಿಸ್ತು. ಅಲ್ಲಿ ಚೆನ್ನಾಗಿ ಇಡಿಯಪ್ಪಂ, ಪರೋಟ ಮತ್ತು ಪೊಂಗಲ್ ಇದನ್ನೆಲ್ಲ ಬ್ಯಾಟಿಂಗ್ ಮಾಡಿದ್ವಿ. ಸಖತ್ ಟೇಸ್ಟಿಯಾಗಿತ್ತು. ಆ್ಯಂಡ್ ಫೂಡ್ ವಾವ್, ಸಾಂಬಾರಂತೂ ಸಖತ್ತಾಗಿತ್ತು. So guys, after a quick dinner break at Hotel Sarvanas, ಇಲ್ಲಿ ಮಧುರೈ ಹತ್ರ ಇದ್ದೀವಿ ಅಲ್ವಾ ನಾವು. ಸೊ ನಿಯರ್ ಮಧುರೈ. ಸೊ ಇಲ್ಲಿ ಡಿನ್ನರ್ ಮುಗಿಸ್ಕೊಂಡು ಆಲ್ ಸೆಟ್ ಟು ಕಂಟಿನ್ಯೂ ಆರ್ ಜರ್ನಿ. ಇಲ್ಲಿ ಊಟ ಮಾತ್ರ ಸಕ್ಕತ್ತಾಗಿತ್ತು. ಹೈವೇ ನೈಟ್ ಡ್ರೈವ್ಸ್ ಯಾವಾಗ್ಲೂ ಸಖತ್ತಾಗಿರುತ್ತೆ. ಅದರಲ್ಲೂ ಎದುರುಗಡೆ ಚಂದ್ರ ಈ ರೀತಿಯಾಗಿ ಪ್ರಕಾಶಮಾನವಾಗಿದ್ರಂತೂ ಇನ್ನೂ ಬ್ಯೂಟಿಫುಲ್ ಆಗಿರುತ್ತೆ. ಸೊ ನಮ್ಮ ಜರ್ನಿ ಟುವರ್ಡ್ಸ್ ಕನ್ಯಾಕುಮಾರಿ ಕಂಟಿನ್ಯೂ ಆಗ್ತಾ ಇದೆ. ಬೆಳಿಗ್ಗೆ ಯಾವುದೇ ರೀತಿಯಾದಂತಹ ಡೆಸ್ಟಿನೇಷನ್ನ ಡಿಸೈಡ್ ಮಾಡ್ದಿರ ಹೊರಟ ನಾವು ಬಂದು ತಲುಪಿದ್ದು ಕನ್ಯಾಕುಮಾರಿಗೆ. ಸೊ ಫೈನಲಿ ಆಫ್ಟರ್ 12.5 hours ಆಫ್ ಲಾಂಗ್ ಡ್ರೈವ್ ನಾವು ಕನ್ಯಾಕುಮಾರಿ ತಲುಪಿದ್ದೀವಿ. ಸೊ ಈಗ ಜಸ್ಟ್ 2 hours ಮುಂಚೆ ಹೋಟೆಲ್ ಡಿಸೈಡ್ ಮಾಡಿ ದಾರಿಲೇನೆ ಬುಕ್ ಮಾಡ್ಕೊಂಡ್ವಿ. ಥರ್ಡ್ ಟೈಮ್. ಫೈನಲಿ ಇಟ್ಸ್ ಮಿಡ್ ನೈಟ್. ನಮ್ಮ ಮುಖಗಳನ್ನ ನೋಡಿ ಹೆಂಗಿದ್ದೀವಿ ಅಂತ. We have reached Kanyakumari starting at 12 o'clock in the noon, and now it's 12 o'clock in the night. We have checked into the hotel Vishwa Grand. Just don't look on our face and look at the property. It's a very beautiful property, and Manya Alarama Kutidala. Okay, so finally Kanyakumari. ಚೆಕ್ ಇನ್ ಆದ್ವಿ ಮಧ್ಯರಾತ್ರಿ 12 ಗಂಟೆಗೆ. ಆ್ಯಂಡ್ ದಿಸ್ ಇಸ್ ದ ರೂಮ್. ಗುಡ್, ನೀಟ್ ಆ್ಯಂಡ್ ಕ್ಲೀನ್, ಸ್ಪೇಷಿಯಸ್, ಆ್ಯಂಡ್ ದಿಸ್ ಇಸ್ ದ ಬಾತ್ರೂಮ್. ಸೊ ಗುಡ್. Hey guys, so now it's 12:33 in the night, and ಈಗಷ್ಟೇ ರೂಮಿಗೆ ಚೆಕ್ ಇನ್ ಆಗಿದ್ದೀವಿ. ಸೊ ಫುಲ್ ಫ್ರೆಶ್ ಆಗಿ ಇಟ್ಸ್ ಟೈಮ್ ಟು ಹಿಟ್ ದ ಬೆಡ್. ಯಾಕೆಂದರೆ ಬೆಳಿಗ್ಗೆ 12 ಗಂಟೆಗೆ ಅಂದರೆ ಮಧ್ಯಾಹ್ನ 12 ಗಂಟೆಗೆ ಬೆಂಗಳೂರಿಂದ ಹೋಗಬೇಕು ಅನ್ನೋ ರ್ಯಾಂಡಮ್ ಡಿಸಿಷನ್ ಮಾಡಿ ಹೊರಟಿದ್ದು ನಾವು. ಆ್ಯಂಡ್ ನಾವು ವಿ ಆರ್ ಹಿಯರ್. ಕಬಿನಿ. ಎಸ್. ಸೊ ಗಾಡಿ ತುಂಬ ದಿವಸದಿಂದ ಓಡಿಸಿರ್ಲಿಲ್ಲ. ಭೂತಾನ್ ಟ್ರಿಪ್ ಆದಾಗಿಂದನೂ ನಾವು ಹೈಲಕ್ಸ್ ತೆಗೆದಿರಲಿಲ್ಲ. ಸೊ ಸರಿ, ಇನ್ನೇನು ಮತ್ತೆ ಇನ್ನೂ ಕಾಯೋದು ಅಂತ ಅಂದ್ಬಿಟ್ಟು ವಿ ಜಸ್ಟ್ ಮೇಡ್ ಅ ರ್ಯಾಂಡಮ್ ಡಿಸಿಷನ್. ಮನೆ ಕೆಳಗಡೆ ಹರ್ಷ ಗಾಡಿ ತೆಗೆದು ನಿಂತಿದ್ರು. ಆ್ಯಂಡ್ ದೆನ್ ಆಲ್ ಆಫ್ ಅ ಸಡನ್ ವಿ ಡಿಸೈಡೆಡ್ ದಟ್ ನೋ, ವಿ ವಿಲ್ ನಾಟ್ ಗೋ ಟು ಬಂಡೀಪುರ್, ವಿಲ್ ನಾಟ್ ಗೋ ಟು ನಾಗರಹೊಳೆ, ವಿಲ್ ಗೋ ಟು ಕನ್ಯಾಕುಮಾರಿ ಅಂತ. ಸೊ ತಕ್ಷಣ ಸಾಮಾನೆಲ್ಲ ಒಂದೇ ನಿಮಿಷದಲ್ಲಿ ಕ್ವಿಕ್ಕಾಗಿ ಕೈಗೆ ಸಿಕ್ಕಿದ ಬಟ್ಟೆನ ಪ್ಯಾಕ್ ಮಾಡಿಕೊಂಡು ಇಮ್ಮಿಡಿಯೇಟಾಗಿ ನಾವು ರ್ಯಾಂಡಮ್ ಪ್ಲ್ಯಾನಲ್ಲಿ ಹೊರಟು ಬಂದಿರೋಂತಹ ಟ್ರಿಪ್ ಇದು. ಸೊ ಬೆಳಗ್ಗೆ ನೋಡೋಣ ಏನೇನು ಜಾಗಗಳನ್ನ ನಾವು ಇಲ್ಲಿ ಬಂದು ಎಕ್ಸ್ಪ್ಲೋರ್ ಮಾಡ್ಬೋದು ಅಂತ. ದಿಸ್ ಇಸ್ ಅ ಥರ್ಡ್ ಟೈಮ್ ಇನ್ ಕನ್ಯಾಕುಮಾರಿ. ಸೊ ಫಸ್ಟ್ ಟೈಮ್ ಆಗಲೇ ನಾವು ಕಾಶ್ಮೀರ್ ಟು ಕನ್ಯಾಕುಮಾರಿ ಟ್ರಿಪ್ಪಲ್ಲಿ ನಾವು ಕನ್ಯಾಕುಮಾರಿನ ಮುಗಿಸಿದ್ದೀವಿ. ಎರಡನೇ ಸಲ ಅಯಾತನ ಕೇರಳ ಟ್ರಿಪ್ಪಲ್ಲಿ ನಾವು ಅಯಾತನ ಬೈ ದ ಲೇಕ್ ಅಲ್ಲಿ ನಾವು ಉಳ್ಕೊಂಡಿದ್ವಿ. ಅನಂತ್ಯ ಬೈ ದ ಲೇಕ್ ಅ ವೆರಿ ಬ್ಯೂಟಿಫುಲ್ ಪ್ರಾಪರ್ಟಿ, ಚಿತ್ತಾರ್ ಲೇಕ್ ಹತ್ರ ಇರುವಂಥದ್ದು. ಸೊ ಅಲ್ಲಿ ಉಳ್ಕೊಂಡಿದ್ವಿ. ಆ್ಯಂಡ್ ಈಗ 3ನೇ ಸಲ ಬಂದಿದ್ದೀವಿ, ವಿಚ್ ಇಸ್ ಅ ವೆರಿ ರ್ಯಾಂಡಮ್ ಪ್ಲ್ಯಾನ್. ಏನೂ ಬುಕ್ಕಿಂಗ್ ಇಲ್ದಂಗೆ
ಡೈರೆಕ್ಟಾಗಿ ಇಲ್ಲಿಗೆ ಬಂದು ನಾವು ರೂಮ್ನ ತೊಗೊಂಡಿದ್ದು. ಇಟ್ ಕಾಸ್ಟ್ ಇಸ್ ಅರೌಂಡ್ 4500. ಕ್ವಾಡ್ರಾಪಲ್ ರೂಮ್ ಇದು. ಆ್ಯಂಡ್ 4 ಜನ ಆರಾಮಾಗಿ ಮಲ್ಕೊಳ್ಳೋದಕ್ಕೆ ರೂಮ್ ಸ್ಪೇಷಿಯಸ್ ಆಗಿದೆ, ನೀಟ್ ಆ್ಯಂಡ್ ಕ್ಲೀನ್ ಬಾತ್ರೂಮ್. ಸೊ ಎಸ್, ಲೆಟ್ಸ್ ಹ್ಯಾವ್ ಸಮ್ ಗುಡ್ ಸ್ಲೀಪ್. ಮತ್ತು ಬೆಳಗ್ಗೆ ನಿಮಗೆ ಸಿಗ್ತೀನಿ. ಬಾಯ್. ಗುಡ್ ಮಾರ್ನಿಂಗ್ ಗೈಸ್. ಈಗಷ್ಟೇ ಫ್ರೆಶ್ ಅಪ್ ಆಗಿ ನಾವು ರೆಡಿಯಾಗಿ ಬಂದ್ವಿ ಬ್ರೇಕ್ಫಾಸ್ಟ್ ಹೋಗೋದಕ್ಕೆ ಅಂತ ಅಂದ್ಬಿಟ್ಟು. ಸೊ 3 ಜನನೂ ಎದ್ದು ಬೆಳಗ್ಗೆ ಫ್ರೆಶ್ ಅಪ್ ಆಗಿ ವಿ ಆರ್ ಹೆಡಿಂಗ್ ಟುವರ್ಡ್ಸ್ ದ ಬ್ರೇಕ್ಫಾಸ್ಟ್. ಬಿಸಿ ಬಿಸಿ ಪೂರಿ ದೋಸೆ ತಿಂದು ನಾವು ಕನ್ಯಾಕುಮಾರಿ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಹೊರಟಿದ್ದೀವಿ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಇದೆಲ್ಲದರ ಡೀಟೇಲ್ಸ್ ನಿಮಗೆ ಸಿಗುತ್ತೆ. ಸಿ ಯು ಸೂನ್.